ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಗಲಿಂದ ಒಬ್ಬಳೇ ಇದೆಯಾ? ಒಂದು ತೊಟ್ಟು ನೀರು ಕುಡಿದಿಲ್ಲ, ತಗೋ ಕುಡಿ, ಆಮೇಲೆ ಊಟ ಮಾಡಿದ್ವಿ. ನೀರ ಯಾಕೊಂದು ತೊಟ್ಟು ವಿಷ ಇದ್ರೆ ಕೊಟ್ಬಿಡಿ, ಕುಡಿ ಸಾಯ್ತೀನಿ. ಏನು ಅಂತ ಮಾತಾಡ್ತಾ ಇದೀಯಾ? ಮತ್ತಿನ್ನೇನ್ ಮಾಡ್ಬೇಕ್ರಿ? ಇವಳೊಬ್ಬಳನ್ನ ಯಾಕ್ರಿ ಉಳಿಸಿದೀರಾ? ಇವಳು ಯಾವ್ದಾದ್ರು ಕೊಂಪೆಗೆ ತಳ್ಬಿಡಿ. ಓದು ಗೀದು ಬಿಟ್ಟು ಹಳ್ಳಿಲಿ ಜೀವನ ಮಾಡ್ಕೊಂಡು ಬದುಕೊಳ್ಳಿ, ಅವಾಗ ನಿಮಗೆ ನೆಮ್ಮದಿ ಆಗುತ್ತೆ. ಇನ್ನೇನ್ರಿ, ನನ್ನ ಮಕ್ಳಿಗೇನು ಆಸೆ ಆಕಾಂಕ್ಷೆ ಇರೋದಿಲ್ವಾ? ಏನ್ ಯಾವ್ದೋ ಮನೆ ಉದ್ಧಾರ ಮಾಡಕ್ಕೆ ನನ್ನ ಮಕ್ಳಿಗೆ ಏನ್ ಗುತ್ತಿಗೆ ಕೊಟ್ಟಿದ್ದೀನ ನಾನು? ನಿಮಗಿದ್ಯಾವುದೋ ಲೆಕ್ಕಕ್ಕಿಲ್ಲ ಅಲ್ವಾ? ನಿಮ್ಮಪ್ಪ ಏನ್ ಹೇಳಿದ್ರು ತಲೆ ಆಡಿಸ್ಕೊಂಡು ನಿಂತಿರ್ತೀರಾ. ಈಗ ಮದುವೆ ಆಗೋಗಿದೆ, ನಾವು ಅದನ್ನು ಒಪ್ಕೋಬೇಕು, ವಾಸ್ತವನ ಅರ್ಥ ಮಾಡ್ಕೋಬೇಕಲ್ವಾ? ಯೋಚನೆ ಮಾಡು. ಓಹ್, ಬಂದ್ಬಿಟ್ರು ಪಾಠ ಮಾಡಕ್ಕೆ. ನನಗೂ ಮಕ್ಕಳ ಮೇಲೆ ಕಾಳಜಿ ಇಲ್ಲ ಅನ್ನೋ ಥರ ಮಾತಾಡ್ಬೇಡಿ. ಸಾಕು ಸುಮ್ಮನಿರ್ರಿ. ಬರೀ ಮಗನಾಗಿ ಗೆಲ್ತಿದ್ರೆ ಏನ್ ಬಂತು ಭಾಗ್ಯ? ನನ್ನ ಕರುಳಿನ ಸಂತ ನಿಮ್ ಕಣ್ಣಿಗೆ ಕಾಣಿಸ್ದೆ ಇದ್ದಾಗ, ನನ್ನ ಮಕ್ಕಳಿನ ನೋವು ನಿಮ್ ಕಿವಿಗೆ ಕೇಳಿಸ್ದೆ ಇದ್ದಾಗ, ಒಬ್ಬ ಗಂಡನಾಗಿ ಅಪ್ಪನಾಗಿ ನೀವು ಸೋತೋದ್ರಿ. ನನ್ನ ಅಮ್ಮು, ನನ್ನ ಆದಿ ನನ್ನಂತ ಓಡಾಡ್ಕೊಂಡಿದ್ದಾಗ ಎಷ್ಟು ಚೆನ್ನಾಗಿತ್ತು ಮನೆ. ಆದ್ರೆ ಯಾವಾಗ ನಿಮ್ಮ ಆದರ್ಶಗಳನ್ನ ಹೇರಿ ಅವ್ರ ಕನ್ಸುಗಳನ್ನೆಲ್ಲ ಸಮಾಧಿ ಮಾಡಿದ್ರು, ಅವತ್ತೇ ಈ ಜಾಗ ನನ್ನ ಪಾಲಿಗೆ ಸ್ಮಶಾನ ಆಗೋಯ್ತು. ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಸಮಾಧಾನ ಮಾಡ್ಕೊ ಪ್ಲೀಸ್. ದಯವಿಟ್ಟು ಹೋಗಿ. ನನ್ನ ಮಾತಾಡಿದಷ್ಟು ನನ್ನ ಸಂಕಟ ನಿಮ್ಮನ್ನ ಸುಡ್ತಾನೆ ಇರುತ್ತೆ. ಅದ್ರ ಬದಲು ದಯವಿಟ್ಟು ಹೊರಟೋಗಿ. ನಿಮಗ್ ನಿಜವಾಗ್ಲು ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ಪ್ರೀತಿ ಅನ್ನೋದೇನಾದ್ರೂ ಇದ್ರೆ ಅಂಜಲಿ ಜೀವನ ಆದ್ರೂ ಕಾಪಾಡ್ಕೊಳ್ಳಿ. ಸಂಜೀವ, ಚಿಕ್ಕಪ್ಪ ತೋಳಿ. ಸಂಜೀವ, ನನಗೂ ಒಂದೇ ಒಂದ್ಸಲ ನಮ್ಮ ಲಕ್ಷ್ಮಿ ಜೊತೆ ಮಾತಾಡಿದರೆ ಸಮಾಧಾನ ಕಣೋ. ನಾವು ಯಾರೂ ಇಲ್ಲದೆ ಪಾಪ ಆ ಮಗು ಎಷ್ಟು ಸಂಕಟ ಪಡ್ತಿದೆಯಾ ಏನೋ. ಆದಿ ಬೇರೆ ಅವಳನ್ನ ಅಷ್ಟು ಕೋಪದಿಂದ ಕರ್ಕೊಂಡು ಹೋದ. ರೀ, ಯಜಮಾನ್ರು ಹೇಳಿದ್ರಲ್ಲ ಅವ್ರು ನೋಡ್ಕೋತಾರೆ ಅಂತ, ನೀವು ಯೋಚನೆ ಮಾಡಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಏನು ಸುಮ್ಮನಿರೆ, ಅವ್ರು ನೋಡ್ಕೋತಾರೆ ಅಂತ ನಾವು ನಮ್ಮ ಮಗಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಕ್ಕಾಗತ್ತಾ? ಒಂದೇ ಒಂದ್ಸಲ ಕಣ, ಒಂದ್ಸಲ ಅವಳ ಬಾಯಿಂದ ಒಂದೇ ಒಂದ್ಸಲ ಅಪ್ಪ ನಾನು ಆರಾಮಾಗಿದ್ದೀನಿ ಅಂತ ಬಂದರೆ ಅಷ್ಟೇ ಸಾಕು, ಅಷ್ಟೇ ಸಮಾಧಾನ ನನಗೆ. ಚಿಕ್ಕಪ್ಪ ಆಯಿತು, ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಈಗಲೇ ಯಜಮಾನ್ರಿಗೆ ಕಾಲ್ ಮಾಡ್ತೀನಿ. ಅಲ್ಲಿರೋ ಸಿಚುವೇಶನ್ ನೋಡಿ ನಾವು ಲಕ್ಕಿ ಹತ್ರನೂ ಮಾತಾಡೋಣ. ನೀವು ಇಷ್ಟೊಂದು ಚಿಂತೆ ಮಾಡಬೇಡಿ, ನಾನು ಕಾಲ್ ಮಾಡ್ತೀನಿ ರೀ. ಲಕ್ಷ್ಮಿ, ಸಮಾಧಾನ ಮಾಡ್ಕೋ ಕಂದ. ಸ್ವಲ್ಪ ಜ್ಯೂಸ್ ಕೊಡಿ, ಹತ್ತು ಸುಸ್ತಾಗಿರ್ತೀಯ. ಭವನಿ, ಜ್ಯೂಸ್ ಕೊಡು. ತಗೋ ಲಕ್ಷ್ಮಿ, ಕುಡಿ. ಬೇಡ ಅಜ್ಜಿ, ಬೆಳಗ್ಗೆಯಿಂದ ನೀವು ಯಾರು ಏನು ಊಟನೇ ಮಾಡಿಲ್ಲ. ನನಗೂ ಬೇಡ. ನಿನ್ನ ನೋವಿಗಿಂತ ನಿನಗೆ ಈ ಮನೆಯವ್ರ ಕಾಳಜಿ ಹಸು ಹೆಚ್ಚಾಯ್ತಲ್ಲ. ಹುಚ್ಚು ಹುಡುಗಿ, ಕುಡಿ. ಹಲೋ, ಹೇಳಪ್ಪ ಸಂಜೀವ. ಯಜಮಾನ್ರೆ, ನೀವೆಲ್ಲರೂ ಆರಾಮಾಗಿ ತಲುಪಿದ್ರಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ಹೂನಪ್ಪ, ಎಲ್ಲ ಹುಷಾರಾಗಿ ಬಂದ್ವಿ. ಆದಿಲಕ್ಷ್ಮಿನೂ ಅದೇ ಹೊತ್ತಿಗೆ ಬಂದಿದ್ರು. ಸರಿ ಯಜಮಾನ್ರೆ, ಅದು ಚಿಕ್ಕಪ್ಪ ಮಾತಾಡಬೇಕು ಅಂತ ಹೇಳ್ತಿದ್ರು. ಕೊಡು. ಯಶವಂಟ್ರೆ, ಕೇಶವ ಪುರೋಹಿತ್ರೆ ಹೇಳಿ.
ನಾವೆಲ್ಲ ಕ್ಷೇಮವಾಗಿ ತಲುಪಿದ್ದೀವಿ, ನಿಮ್ಗೇನು ಯೋಚನೆ ಬೇಡ. ಯಜಮಾನ್ರೆ, ನಾನು ಹೀಗೆ ಕೇಳ್ತಿರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಮಗಳನ್ನ ನಿಮ್ಮ ಮನೆಗೆ ಕಳಿಸಿ ಅವಳು ಹೇಗಿದ್ದಾಳೆ ಅಂತ ಕೇಳೋದು ಕೂಡ ತಪ್ಪಾಗುತ್ತೆ. ಆದರೆ ಅವಳು ಯಾವತ್ತೂ ನಮ್ಮನ್ನು ಬಿಟ್ಟಿದ್ದಿದ್ದೇ ಇಲ್ಲ. ಈಗ ಏನೇನೋ ಎಲ್ಲ ಆಗೋಯ್ತು. ಅದೇ ತುಂಬ ದೊಡ್ಡ ಆತಂಕ ನಮಗೆ. ಅಲ್ಲಿ ಪರಿಸ್ಥಿತಿ ಏನು, ನಮ್ಮ ಲಕ್ಷ್ಮಿ ಸಮಾಧಾನವಾಗಿ ಇದ್ದಾಳೋ ಇಲ್ವೋ ಅಂತ. ನನಗೆ ಅರ್ಥ ಆಗುತ್ತೆ. ಹೆಣ್ಮಗಳ ತಂದೆ ನೀವು, ಹಕ್ಕಿಂದ ಕೇಳಬೇಕದನ್ನು ನೀವು. ಅದು ಮುಂದೆ ಹೇಗೋ ಏನೋ ಅನ್ನೋ ಚಿಂತೆ ನಮಗೆ. ಚಿಂತೆ ಬೇಡ ಲಕ್ಷ್ಮಿ, ನೀನು ಹೆಸರಿಗೆ ತಕ್ಕಂಥ ಹುಡುಗಿ. ಹೆಣ್ಣು ತವ್ರ ಮನೆಯಲ್ಲಿ ಅಳೋದು ಮರಿತಾಳೆ, ಮದುವೆ ಆದಮೇಲೆ ನಗೋದು ಮರಿತಾಳೆ ಅನ್ನೋದೆಲ್ಲ ಆ ಕಾಲ. ನಿಮ್ಮ ಮಗಳು ಎಲ್ಲಿದ್ರೂ ಖುಷಿಯಾಗಿರ್ತಾಳೆ. ನಮ್ಮನೆ ದೀಪ ಬೆಳಗೋಕೆ ಬಂದಿರೋ ಲಕ್ಷ್ಮಿ ಅವಳು. ಹೆಣ್ಣು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಾಗ ದೀಪ ಹಚ್ಚೋದು ಯಾಕೆ ಹೇಳು? ಆ ಮನೆಯ ಅಂಧಕಾರ ಕಳೆದು ಬೆಳಕು ತುಂಬಲಿ ಅಂತ. ಕಡ್ಡಿಗಿರಿದ ತಕ್ಷಣ ಕತ್ಲೆ ಕಳಿಬಹುದು, ಆದರೆ ಬತ್ತಿಗೆ ಕಿಡಿ ತಾಗಿದ್ರೆ ಮಾತ್ರ ಬೆಳಕು ಉಳಿಯೋದು. ಅವಳು ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಕೇಶವ ಪುರೋಹಿತ್ರೆ. ಈ ಕತ್ಲೆಗೆ ಕಣ್ಣುಗಳು ರೂಢಿ ಆಗುತ್ತಲ್ಲ ಹಾಗೆ. ದೀಪದ ಬತ್ತಿ ಮೊದಲು ತನ್ನನ್ನು ತಾನು ಸುಟ್ಕೋಬೇಕು, ಎಣ್ಣೆ ಕರಗಬೇಕು. ಅದಿಲ್ಲದೆ ಬೆಳಕು ಕೊಡೋದಕ್ಕೆ ಆ ದೀಪದಿಂದಲೂ ಸಾಧ್ಯ ಇಲ್ಲ. ಮೊದಲು ಬೆಂಕಿ ತಾಗದಾಗ ಬತ್ತಿ ಉರಿಯೋದು ಸಹಜ. ಆದರೆ ಅದನ್ನು ತಾಳ್ಮೆಯಿಂದ ಸಹಿಸ್ಕೊಂಡಾಗ ಮಾತ್ರ ಕತ್ಲೆ ದೂರ ಆಗೋದು. ನಮ್ಮ ಬದುಕು ಹಾಗೆ ಕಂದ, ತಾಳ್ಮೆ ತಗೋಬೇಕು. ನಿಧಾನವಾಗಿ ಎಲ್ಲರ ಮನಸ್ಸಿನ ಕತ್ಲೆ ಕಳೆದು ಬೆಳಕು ಬರುತ್ತೆ. ನೀನು ಈ ಮನೆ ದೀಪ ಕಂದ, ನಂದಾ ದೀಪ. ನೋಡಿ, ಯಾವುದೇ ಬಿರುಗಾಳಿ ಬಂದ್ರೂ ಈ ದೀಪನ ರಕ್ಷಣೆ ಮಾಡೋಕೆ ಈ ಧರ್ಮರಾಜ ಇದ್ದಾನೆ. ನಾನಿದ್ದೀನಿ ಲಕ್ಷ್ಮಿ. ಇವತ್ತು ಅವಳ ಬದುಕಲ್ಲಿ ಒಂದು ಸಣ್ಣ ಬಿರುಗಾಳಿ ಬೀಸಿರ್ಬೋದು, ಆದರೆ ನಿಧಾನಕ್ಕೆ ಎಲ್ಲ ಶಾಂತವಾಗತ್ತೆ, ಮತ್ತೆ ಈ ಮನೆ ಬೆಳಗತ್ತೆ. ಲಕ್ಷ್ಮಿ ಯಾವತ್ತೂ ಖುಷಿಯಾಗಿರ್ತಾಳೆ. ನೋಡ್ತಾ ಇರು. ನೀವೇ ಲಕ್ಷ್ಮಿ ಹತ್ರ ಮಾತಾಡಿದ್ರಂತೆ, ಆಗ ನಿಮ್ಗೆ ಸಮಾಧಾನ ಆಗುತ್ತೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.